ಮೈಯನೇ ಹಿಂಡಿ ನೊಂದರ ಕಬ್ಬು ಸಿಹಿ ಕೊಡುವುದು ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಮಾತು ಹೇಳಿದ್ನಿ ಅಂದರೆ, ಕಬ್ಬು ನೋಡ್ರಿ ಕಮರ್ಷಿಯಲ್ ಕ್ರಾಪು. ತುಂಬ ವರ್ಷಗಳಿಂದ ನಾವು ಬೆಳ್ಕೊಂಬರ್ತಿರೋದು. ಮತ್ತು ಇತ್ತೀಚೆಗೆ ನಮ್ಮ ಭಾಗದಲ್ಲಿ, ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಸ್ವಲ್ಪ ನೀರಾವರಿ ವ್ಯವಸ್ಥೆ ಮಾಡಿಕೊಂಡು ಯಾರಾದರೂ ಸ್ವಲ್ಪ ಲಾಭ ಕಾಣ್ತಾ ಇದ್ದಾರೆ ಅಂದರೆ ಈ ಕಬ್ಬಲ್ಲಿ, ನನ್ನ ಅನಿಸಿಕೆ ಪ್ರಕಾರ. ಯಾಕಂತಂದರೆ ಅತಿ ಮಳೆ ಆದರೆ ಈ ತೊಗರಿ ಬೆಳೆ ನಿಲ್ಲಲ್ಲ. ಅತಿ ಕಡಿಮೆ ಮಳೆ ಆದರೆ ಈ ಹತ್ತಿ ಹಾಕಿದವರು ಹತ್ತಿ ಬರಲ್ಲ. ಮಾಡ್ರೇಟಾಗಿ ಮಳೆ ಆದರೆ ಮಾತ್ರ ಈ ಎರಡೂ ಬೆಳೆಗಳು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಬಟ್ ಮಳೆ ನಮ್ಮ ಕೈಯಲ್ಲಿಲ್ಲ. ಮಳೆ ಅತಿಯಾಗಾದರೂ ತೊಡ್ಕೊಳ್ಳೋಂಥ ಒಂದೇ ಒಂದು ಬೆಳೆ ಅಂತಂದರೆ ಕಬ್ಬು. ಮಳೆ ಕಡಿಮೆ ಆದರೆ ಸ್ವಲ್ಪ ಇಳುವರಿಯಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು. ಬಟ್ ನೀರಿನ ವ್ಯವಸ್ಥೆ ಚೆನ್ನಾಗಿರೋರು ಕಬ್ಬಲ್ಲಿ ಸ್ಥಿರವಾಗಿ ಆದಾಯ ಗಳಿಸ್ತಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಈ ಒಂದು 6ರಿಂದ 7 ವರ್ಷದಲ್ಲಿ ನಮ್ಮ ಸ್ವಂತ ಅನುಭವನೂ ಇದರಲ್ಲಿದೆ. ನಾವು ಬೇರೆ ಹತ್ತಿ ಮತ್ತು ತೊಗರಿಲಿ ಇದೇ ಹೊಲಕ್ಕೆ ನಾವು ತೊಗರಿ ಹಾಕಿದಾಗ ಮಳೆ ಅತಿಯಾಗಾದರೆ ಇಲ್ಲೆಲ್ಲ ನೋಡಿ, ಇದೆಲ್ಲ ಕಂಪ್ಲೀಟಾಗಿ ಈ ತಗ್ಗು ಪ್ರದೇಶ, ಇಲ್ಲೆಲ್ಲ ನೀರು ನಿಂತ್ಕೊಂಡು ತೊಗರಿ ಹೋಗಿಬಿಡ್ತಿತ್ತು. ಹತ್ತಿನೂ ಹಾಗೆ ಮಳೆ ಕಡಿಮೆ ಆದರೆ ನೀರು ಬಿಟ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ತಿದ್ವಿ, ಒಂದು ಲೆಕ್ಕದಲ್ಲಿ ಬರ್ತಿತ್ತು. ಮಳೆ ಅತಿ ಆದರೆ ಇಲ್ಲಿ ತಗ್ಗಲ್ಲಿ ನೀರು ನಿಂತ್ಕೊಂಡು ಈ ತಗ್ಗು ಪ್ರದೇಶ ಏನಿದೆ ಇದೇ ಒಂದು 4ರಿಂದ 5 ಎಕರೆ ಆಗುತ್ತೆ. ಟೋಟಲ್ ಇದು 30 ಎಕರೆ ಹೊಲ ಇದು. ಇಲ್ಲಿ ಏನಾಗುತ್ತೆ ಅಂದರೆ ನೀರು ನಿಂತ್ಕೊಂಡ್ಬಿಡ್ತಿತ್ತು. ಬಟ್ ನೀರು ನಿಂತ್ಕೊಂಡಲ್ಲಿ ಕಬ್ಬು ನೋಡಿ ಹೆಂಗಿದೆ, ಕಬ್ಬು ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ. ನಮಗೆ ಈ ವರ್ಷ ಮಳೆ ಕಡಿಮೆ ಆಗಿದ್ದರೂ ಸಹ ಆ ಮಳೆ ಕೊರತೆ ಪ್ರಭಾವ ಈ ಹೊಲಕ್ಕೆ ನಮಗೆ ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇಲ್ಲ. ಯಾಕಂತಂದರೆ ನಮಗೆ ನೀರಿನ ಅನುಕೂಲ ಚೆನ್ನಾಗಿದೆ. ಒಂದು ಪಕ್ಕದಲ್ಲೇ, ನಮ್ಮ ಹೊಲದ ಪಕ್ಕದಲ್ಲೇ ಡೋಣಿ ಹರಿಯುತ್ತೆ. ತಾಳಿಕೋಟೆ ಭಾಗದಲ್ಲಿ ಏನು ಬರುತ್ತಲ್ಲ ಡೋಣಿ, ಆ ಡೋಣಿ ನದಿ ನಮ್ಮ ಹೊಲದ ಪಕ್ಕದಲ್ಲೇ ಇದೆ. ಅದ್ರ ಸೋರ್ಸಿಂದ ಮತ್ತು ನಮಗೊಂದು ಬಾವಿ ಇದೆ. ಬಾವಿಯಿಂದ ನಮಗೆ ನೀರು ಸಾಕಷ್ಟಿದೆ. 2 ಸೋರ್ಸಿಂದ ನಮಗೆ ಕಬ್ಬು ಚೆನ್ನಾಗಿ ಬಂದಿದೆ, ಯಾವುದೇ ತೊಂದರೆ ಇಲ್ಲ. ನೋಡಿರಿ, ಈಗ ಆಲ್ರೆಡಿ ಕಡಿಮೆ ಅಂದರೆ ಎಷ್ಟು ಗಣಿಕೆ ಇದೆ, ನೀವೇ ನೋಡ್ಕೊಳ್ರಿ. ಒಂದು 2 3 4 5 6 7 8 9 10 11 12 13 14 15 16 ಅವರೇಜಾಗಿ 16 ಇದೆ. ಲಾಸ್ಟ್ ತಿಂಗಳು 12 13 ಕಾಣಿಸ್ತಿತ್ತು. ಈ ತಿಂಗಳು ಎಂಡಿಗೆ ಬಂದ ತಕ್ಷಣ ಇನ್ನೂ ಈ ತಿಂಗಳು 8ರಿಂದ 10 ದಿನ ಬಾಕಿ ಇದೆ. ಈ ತಿಂಗಳು ಬಾಕಿ ಇರೋಷ್ಟರಲ್ಲಿ 16 ಅವರೇಜಾಗಿ. ಹೋದ ತಿಂಗಳು ಈ ಟೈಮಲ್ಲಿ 12ರಿಂದ 13 ಅವರೇಜ್ ಇತ್ತು. ಇನ್ನೂ ಒಳಗಡೆ ಆ್ಯಕ್ಚುಲಿ ನೀವು ನೋಡಿಲ್ಲ, ತೋರಿಸ್ತೀನಿ. ತುಂಬ ಇದೆ, ಜಾಸ್ತಿ 20 ಗಣಿಕೆವರೆಗೂ ಕಬ್ಬಿದೆ. ಇದು ಇನ್ನೂ ನಮಗೆ ಆಲ್ಮೋಸ್ಟ್ ಜನವರಿವರೆಗೂ ಇನ್ನೂ 4.5 ತಿಂಗಳು ಟೈಮ್ ಇದೆ ಕಬ್ಬು ಕಡಿಯೋಕ್ಕೆ. ನೋಡಿ ಎಷ್ಟು ಎತ್ತರ ಇದೆ. ಇಲ್ಲೇ ಎಣ್ಸೋಣ. ಒಂದು 2 3 4 5 6 7 8 9 10 11 12 13 14 15 16 ಇಲ್ಲೂ ಸಹ 1 2 3 4 5 6 7 8 9 10 11 12 13 14 15 16 17 18 ಒಂದೊಂದು. ಮತ್ತು ಮರಿಗಳ ಸಂಖ್ಯೆ ನೋಡಿರಿ, ಒಂದೊಂದರಲ್ಲಿ ಕಡಿಮೆ ಅಂದರೂ 1 2 3 4 5 6 ಕಡಿಮೆ ಅಂದ್ರೂ 6 ಮರಿ ಸಂಖ್ಯೆ ಇದೆ. ಇದು ಒಳ್ಳೆ ಅಬೌವ್ 40 ಟನ್. ನಾವು ಏನು ಅವರೇಜಾಗಿ ಇವಾಗ ಈಗಿನ ದಿನಮಾನಗಳಲ್ಲಿ ಯಾರು 70-80 ಟನ್ ಸರಾಸರಿಯಾಗಿ ಮಾಮೂಲಿಯಾಗಿ, ವಿಶೇಷವಾಗಿ ಮಾಡೋರು 60-70-80 ಟನ್ ತೆಗಿತಾರೆ. ಬಟ್ ಮಾಮೂಲಿಯಾಗಿ ಅವರೇಜಾಗಿ ಯಾರು ನಾವು 40 ಟನ್ ತೆಗಿತಾ ಇದ್ದವರು ಅಂತ. ಇನ್ನೂ ನಮಗೆ 4 ತಿಂಗಳು ಟೈಮ್ ಇದೆ. ಈಗ ಆಲ್ರೆಡಿ ನಮಗೆ ಸರಾಸರಿ 16ರಿಂದ 18 ಗಣಿಕೆ ಕಬ್ಬಿದೆ. 16ರಿಂದ 18 ಅಂತಂದರೆ ಇನ್ನೂ 4 ತಿಂಗಳು.
ಹೆಚ್ಚು ಕಮ್ಮಿ ನಮಗೆ 32ರಿಂದ 34 ಗಣಿಕೆ ಕಬ್ಬಾಗುತ್ತೆ ನೋಡ್ರಿ. ಇದು ಕಬ್ಬಲ್ಲ, ಕಬ್ಬಿನ ಕಾಡು ಥರ ಕಾಣಿಸ್ತಾ ಇದೆ ನನಗೆ. ಒಳ್ಳೆ ಬಿದಿರಿನ ಯಾವುದೋ ಒಂದು ಬಿದಿರಿನ ಕಾಡು ಇರುತ್ತಲ್ಲ ಆ ಥರ ಕಾಣಿಸ್ತಾ ಇದೆ. ಟೋಟಲ್ 30 ಎಕರೆ ಅಲ್ವಾ, ತುಂಬ ಜಾಸ್ತಿ. ಈ ಸೆಂಟ್ರಲ್ಲಿ ಟ್ರಾನ್ಸ್ಪೋರ್ಟೇಷನ್ಗೆ ಅಂತ ನಾವು ಜಾಗ ಬಿಟ್ಟಿದ್ದೀವಿ. ಇದು ಪೂರ್ತಿ ದಾರಿ. ಮುಂದಿನ ದಿನಮಾನಗಳಲ್ಲಿ ಇದು ಟ್ರಾನ್ಸ್ಪೋರ್ಟೇಷನ್ ಕಬ್ಬು ಸಾಗ್ಸೋಕ್ಕೆ ದಾರಿ ಇರಲಿ ಅಂತ. ಬಟ್ ಇದೇ ನನಗೂ ಅನಿಸಿದ ಪ್ರಕಾರ ಒಂದು 2 ತಿಂಗಳ ಮುಂಚೆನೇ ನಾವು ನೀರು ಕಟ್ ಮಾಡಿದರೆ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡೋಕ್ಕಾಗುತ್ತೆ ಅನಿಸುತ್ತೆ. ಯಾಕಂದರೆ ಟ್ರ್ಯಾಕ್ಟರ್ಗಳು ಸಿಗಾಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ನೋಡಿ ಈ ಥರ ಇದೆ ಕಬ್ಬು. ಸ್ವಲ್ಪ ಇಲ್ಲಿ ತಗ್ಗು ಪ್ರದೇಶ ಆಗಿರೋದ್ರಿಂದ ನೀರು ನಿಂತ್ಕೊಂಡಿದೆ. ಆ್ಯಕ್ಚುಲಿ ನೀರು ಕಟ್ ಮಾಡಿ ಒಂದು 3-4 ದಿನ ಆಯಿತು. ಈ ನೀರು ಇನ್ನೂ ಬತ್ತೋಗಿಲ್ಲ. ನೋಡಿ ಈ ಥರ ಇದೆ ಕಬ್ಬು. ಸುಮಾರು ಅವರೇಜಾಗಿ 16-18 ಗಣಿಕೆ ಇದೆ. ಇನ್ನೂ 4-4.5 ತಿಂಗಳು ಟೈಮ್ ಇದೆ ನಮಗೆ. ಇದು ಆ್ಯಕ್ಚುಲಿ 6-7 ತಿಂಗಳ ಕಬ್ಬು. ಈ ಥರ ಇದೆ. ನಿಮ್ಮ ಕಬ್ಬುಗಳು ಯಾವ ರೀತಿ ಇದೆ ಅಂತ ಸ್ವಲ್ಪ ಕಮೆಂಟಲ್ಲಿ ತಿಳಿಸಿ. ಈ ನೆಲ ನಮ್ಮದು ಕಪ್ಪು ನೆಲ ಆಗಿರೋದ್ರಿಂದ ಸ್ವಲ್ಪ ಇಳುವರಿ ಜಾಸ್ತಿ ಬರುತ್ತೆ ಅಂತ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಇದೆ. ಆ ರೀತಿ ಕಬ್ಬು ಬಂದಿದೆ. ನೋಡೋಣ ಜನವರಿಲಿ ಕಟ್ಟಿಂಗ್ ಮಾಡಬೇಕಾದ್ರೆ ಎಷ್ಟೆಷ್ಟು ಟನ್ ಆಗುತ್ತೆ ಏನು ಅಂತ ಎಲ್ಲ ವಿವರಣೆನೂ ಕೊಡ್ತೀನಿ. ಚಾನಲ್ನ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹೆಚ್ಚಿನ ಮಾಹಿತಿ ನನಗೇನು ಗೊತ್ತಿರುತ್ತೋ, ಏನು ಒಳ್ಳೆ ಮಾಹಿತಿ ಇರುತ್ತೋ ಅದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊತಾ ಇರ್ತೀನಿ. ಹಾಗೆ ವಿಡಿಯೋಗಳನ್ನ ನೋಡ್ತಾಯಿರಿ. ನಿಮಗೂ ಗೊತ್ತಿರೋ ಒಳ್ಳೆಯ ವಿಚಾರಗಳನ್ನ ಹಂಚ್ಕೊತಾ ಇರಿ. ಒಂಥರ ಕಬ್ಬಿನ ಕಾಡಲ್ಲೇ ಅಡ್ಡಾಡ್ತಿದ್ದೀನಿ ಅನ್ನೋ ಥರ ಫೀಲಿಂಗ್ ಬರ್ತಾಯಿದೆ. ತುಂಬ ಚೆನ್ನಾಗಿ ಬಂದಿದೆ ಕಬ್ಬು, ಯಾವುದೇ ತೊಂದರೆ ಇಲ್ಲ. ಈ ನೀರು ಸ್ವಲ್ಪ ಜಾಸ್ತಿ ನಿಂತ್ಕೊಂಡಿರೋದ್ರಿಂದ ಇದು ಮೊನ್ನೆ ಒಂದು ಲೈಟಾಗಿ ಒಂದು ಚಿಕ್ಕ ಮಳೆ ಆಯಿತು. ಈ ವರ್ಷದಲ್ಲಿ ಸ್ವಲ್ಪ ಮಳೆ ಕಡಿಮೆ. ಮೊನ್ನೆ ಚಿಕ್ಕದಾಗಿ ಒಂದು ಮಳೆ ಆಯಿತು. ಮತ್ತು ನೀರು ಬಿಡೋದು ಎರಡೂ ಇದಾಗೋದಕ್ಕೋಸ್ಕರ ಸ್ವಲ್ಪ ನೀರು ಜಾಸ್ತಿ ನಿಂತ್ಕೊಂಡಿದೆ. ಇಲ್ಲಿ ನೋಡೋಣ ಬನ್ನಿ ಕಬ್ಬು ಎಷ್ಟಿದೆ ಅಂತ. ಒಂದು 2 3 4 5 6 7 8 9 10 11 12 13 14 15 16 ಇಲ್ಲೂ ಅವರೇಜಾಗಿ 16 ಇದೆ. ಇಷ್ಟು ದಿನ ಗಣಿಕೆ ಚಿಕ್ತಿತ್ತು, ಈಗ ಉದ್ದ ಆಗ್ತಿದೆ ಗಣಿಕೆ. ನೋ ಪ್ರಾಬ್ಲಮ್. ಇಲ್ಲಿ ಸ್ವಲ್ಪ ನೀರು ನಿಂತು ನಾನು ಕಬ್ಬಲ್ಲಿ ಭೂಮಿ ತೇವಾಂಶ ಜಾಸ್ತಿಯಾಗಿ ಕಬ್ಬಲ್ಲಿ ಬಾಗೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆ ಥರ ಏನೂ ಆಗಿಲ್ಲ. ಅದೊಂದು ಡಿಮೆರಿಟ್ ನೋಡಿರಿ. ಈ ಥರ ಜಾಸ್ತಿ ನೀರು ನಿಲ್ಲಿಸೋದ್ರಿಂದ ಗಾಳಿ ಜಾಸ್ತಿ ಬೀಸಿದರೆ ಕಬ್ಬು ಬಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೊಂದು ವಿಚಾರ ಗಮನದಲ್ಲಿ ಇಟ್ಕೊಳ್ರಿ. ಈ ತಗ್ಗು ಪ್ರದೇಶ ಮಾತ್ರ ಸ್ವಲ್ಪ ನೀರು ನಿಂತ್ಕೊಂಡಿದೆ, ಅಂದ್ಬಿಟ್ರೆ ಮೇಲೆಲ್ಲೂ ಇಲ್ಲ. ನೋಡಿ ಈ ಥರ ಬಂದಿದೆ ಕಬ್ಬು. ಹೆಚ್ಚಿನ ಮಾಹಿತಿಗಾಗಿ ಕಬ್ಬಿನ ಬಗ್ಗೆ ಇನ್ನೂ ನನಗೆ ಗೊತ್ತಿರೋ ಮಾಹಿತಿಗಳನ್ನ ನಾನು ಶೇರ್ ಮಾಡ್ತಾ ಇರ್ತೀನಿ. ವಿಡಿಯೋನ ನೋಡ್ತಾಯಿರ್ರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.